ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮ ಮನವಿ ಹೋಗೋದು ಬಂದಿದ್ದಕ್ಕೆ ಇವತ್ತು ಕೋಕೇನ್ ಕಡೇ ದಿನದ ಶೂಟು, ಒಂದು ದೊಡ್ಡ ಪ್ರಯಾಸಕರವಾದ ಜರ್ನಿ ಸಿನಿಮಾ, ಸಖತ್ ಆ್ಯಕ್ಷನ್ ಬೇಸ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೋಕೇನ್. ತುಂಬ ಖುಷಿಯಾಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದ್ವಿ. ಭವ್ಯ ಮೇಡಮ್ ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣ ಅವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಷ್ ಅಣ್ಣವ್ರ ಡವು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಿಯಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನನ್ನ ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಏನಂತ ಅಂದರೆ ನಾವು ಹೆಣ್ಮಕ್ಳಿಗೆ ಏನು ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡ್ ಕಲ್ತ್ಕೊ, ಇತಿಹಾಸದಲ್ಲಿ ಇವ್ರು ನೋಡ್ಕೊ ಕಲ್ತ್ಕೊತೀನಿ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊ ಕಲ್ತ್ಕೊ ಅಂತ ಹೇಳ್ತೀನಿ. ಯಾಕೆಂದರೆ ಹೃದಯ ಹಿಡಿತು ಫಿಲಮಲ್ಲಿ ಇವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಆ ಥರ ಇರಬೇಕು ಅಂತ ನಾನು ನನ್ನ ಹೆಂಡತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ಗಾಡ್ ಬ್ಲೆಸ್ ಯು. ಸೊ ತುಂಬ ಖುಷಿ ಆಯಿತು. ಯಾಕೆ ಸರ್ ಗಾಡ್ ಬ್ಲೆಸ್ ಯು ಅಂದ್ರೆ ಹೌದು, ಎಷ್ಟು ಜನ ಬೇಕು ಅಂತ ಬೇಡ ಹಂಗಲ್ಲ, ಹಂಗಿದ್ರೆ ಗಲಾಟೆ ಇರಲ್ಲ ಅಂತ ಹೇಳಿದ್ದು. ಇವ್ರು ನೋಡ್ಕ ಕಲ್ತ್ಕೋಬೇಕು ಅಂತ. ಅದೇ ಅದನ್ನ ನಾನು ಹೇಳ್ದ, ನಾನು ಹೆಣ್ಮಕ್ಳು ಹಂಗೆ ಇರ್ಲಿ ಅಂತ ಹೇಳಿದ್. ಹೆಣ್ಮಕ್ಳು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೆ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ ಇರ್ಲಿ. ಸೊ ಮೇಡಮ್ ನಮ್ಗೆ ಹೆಮ್ಮೆ, ತುಂಬಾ ಖುಷಿ ಆಯ್ತು. ಇಷ್ಟು ಸಲ ಅಳಿಸಿದ್ದಾರೆ, ಎಮೋಷನ್ಲಿ ನಿಮ್ಮನ್ನ ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯಾನ ಇರ್ಬೋದಂತ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟಲ್ಲಿದೆ. ಮೇಡಮ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆಯೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದೆ ಅಂದರೆ, ಶೋಭರಾಜ್ ಸರ್ ಜೊತೆ ಸಿನಿಮಾ ಮಾಡಿದೆ ಅಂದರೆ ಸುಳ್ಳು. ಇವರಿಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ. ನನಗದು ಹೆಮ್ಮೆ, ಯಾವತ್ತೂ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದು ಒಳ್ಳೆ ಲೇಡಿ. ಆ್ಯಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ. BJP ಸಿಂಬಲ್ ನೋಡ್ಕೊಂಡು ಕಾಂಗ್ರೆಸ್ನವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, BJP ಅವ್ರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ವೆರಿ ನೈಸ್. ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವಾ ನಮ್ಮ ಪ್ರಥಮರು, ಬೋರೇ ಆಗಲ್ಲ. ಸೊ ಕಮಲಾ ಅಂತ ಹೆಸರು ರೋಸ್ ಇಟ್ಬಿಟ್ಟು. ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿತ್ತು. ಯಾಕೆಂದ್ರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದ್ರೆ ಅವ್ರು ಒಂದು ಮಾತು ಹೇಳಿದ್ರು, ಲಾಸ್ಟ್ ಪ್ರಥಮ್ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಹಾಕೊಂಡು ಮಾತೇ ಇಲ್ದಾರೆ ಪಾತ್ರ ಇದು, ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನು ಯೋಚನೆ ಮಾಡಲಿ, ಇವ್ರನ್ನ ಒಪ್ಸಿ ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ಕೆ ಕರ್ಕ ಬರೋದಕ್ಕೆ 2 ಅವರ್ ಲೇಟ್ ಆಯಿತು. ನಿಮ್ಮನ್ನ ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ವಾ ಸರ್? ಅವ್ರಿಗೆ ಗೊತ್ತು, ನಾನು 3 ಸಲ ಬಂದು ಹೇಳಿದೆ. ಸೊ ತುಂಬ ಖುಷಿ ಆಯಿತು. ಶೋಭರಾಜ್ ಸರ್ ಇದ್ದಾರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತೆ ನನ್ನ ಸ್ನೇಹಿತೆ ಆರ್ನ ಅವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಕೃತಿ ಅನ್ನೋ ಪಾತ್ರ, ನಿಜವಾಗ್ಲೂ ಪ್ರಕೃತಿ ಹೇಗೆ ನಮಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವು ಏನೇನು ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರನ್ನ ಎಲ್ಲ ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ರೆ ಕಿವಿಲೇಡಿ, ಅದನ್ನೆಲ್ಲ ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಆ್ಯಂಡ್ ಗೌರವ್ ವೆಂಕಟೇಶು, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರಾಣೆಗೂ ತುಂಬ ಖುಷಿ, ಒಳ್ಳೆ ವ್ಯಕ್ತಿ. ಗೌರವ್ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸಕ್ಕಂತ ಸರ್ ಇಲ್ಲಿಂದ ಅಲ್ಲಿಗೆ ಎಗ್ರಿ ಸರ್, ಹಂಗೆ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ವೇಟ್ ಮಾಡೋರೆ. ನಮ್ಮ ಕೈ ಎತ್ತಕ್ಕಾಯ್ತಿಲ್ಲ. ಒಂದು ಕೈ ಒಂದು ಕಣ್ಣು ರಾಜಸ್ಥಾನ, ಒಂದು ಕಣ್ಣು ಪಾಕಿಸ್ತಾನಕ್ಕೆ ಹೋಯ್ತಾ ಇದ್ದೀವಿ. ಶೂಟಿಂಗ್ ಮುಗಿಸ್ಕೋರೆ ಹಿಂಗಿರುತ್ತೆ ಕಣ್ಣು. ಹಿಂಗೆ ನಿದ್ದೆ ಮಾಡಕ್ಕೆ ಹೋಗ್ತೀನಿ. ಯಾಕೆಂದ್ರೆ ಅಷ್ಟು ನೋವಾಗಿರುತ್ತೆ. ತುಂಬ ನೊಂದ್ಕೊಂಡು ಬೇವು ಸುರಿಸ್ಬಿಟ್ಟಿದ್ದೀನಿ. ಸೊ ಎಲ್ಲದರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸಿದ್ರೆ ನಮ್ಮೂರಿನ ಮನೆಯಿಂದ ಬಗ್ಗೆ ನೋಡ್ರೆ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ರೆ ಟುಪುಕ್ಕೂ ಅವ್ರ ಮನೆಗೆ ಬಿದ್ಬಿಡ್ತೀನಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಹೋಗೋಬೇಡ ಈ ಸಿನಿಮಾದ ಶಕ್ತಿ. ಸಖತ್ ರನ್ಸಿದ್ದಾರೆ. ಇಷ್ಟು ದಿವಸ ನಾನು ತುಂಬ ಸೀರಿಯಸ್ ರೋಲ್ ಮಾಡ್ತಿದ್ದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸ್ ಈ ಥರ ಮಾಡ್ತಿದ್ದೆ. ಇದರಲ್ಲಿ ಒಂಥರ ಕಾಮಿಡಿ ಟಚ್ ಇರೋಂಥ ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿದೆ. ಶೋಭರಾಜ್ ಅವ್ರ ಜೊತೆ ಅವರು ಪೊಲೀಸ್ ಕಮಿಷನರ್ ರೋಲ್ ಮಾಡ್ತಿದ್ದಾರೆ. ಮಗನಿಗೋಸ್ಕರ ಅವ್ರ ಹತ್ರ ಮಾತಾಡೋ ಸೀನ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮಗ ಇರೋ ಒಬ್ಬ ಮಗ ನಾನು ಬಿಟ್ಕೊಡಿ, ಸ್ಪೈ ಮಾಡೋರೆಲ್ಲ ತುಂಬ ಜನಗಳಿರ್ತಾರೆ, ಆ ಥರ ಒಂದು ಸೀನ್ಗಳು. ಆಮೇಲೆ ಕಾಮಿಡಿ ಟಚ್ ಇರೋವಂಥ ಸೀನು. ನನ್ನ ಮಗನ ಬೇಕಾದ್ರೆ ಬಿಟ್ಬಿಡ್ತೀನಿ, ನಾನು ಸೀರಿಯಲ್ ನೋಡೋದು ಬಿಡಲ್ಲ ಅಂತ ಹೇಳೋದು. ಇಷ್ಟೋ ತನಕ ಬಿಲ್ಡಪ್ ಕೊಟ್ಟಲ್ಲಮ್ಮ, ಒಂದೇ ಸಲಕ್ಕೆ ಬಂದು ಅದ್ಬಿಟ್ಟಲ್ಲಮ್ಮ. ಎಂತ ತಾಯಮ್ಮ ನೀವು, ಇಷ್ಟೋ ತನಕ ಬಿಲ್ಡಪ್ ಕೊಟ್ಟೆ. ತಾಯಿ ಹೆಂಗಿರ್ಬೇಕು ಆ ಥರ ನೋಡಿ ಕಲ್ತ್ಕೊಳ್ಳಿ, ಇವ್ರು ನೋಡಿ ಕಲ್ತ್ಕೊಳ್ಳಿ ಅಂತ. ಅದು ನಿಮ್ಮ ಕ್ಯಾರೆಕ್ಟರ್ ಚಿತ್ರದಲ್ಲಿ ನೀವು ಮಾಡಿದ, ನೀವು ಕೊಟ್ಟಿರೋ ಕ್ಯಾರೆಕ್ಟರ್ ನನಗೆ ಆಯಿತಾ. ಈ ಥರ ಒಂದು ಕಾಮಿಡಿ ಇರೋಂಥ ಕ್ಯಾರೆಕ್ಟರ್ ಇದು. ತುಂಬ ಚೆನ್ನಾಗಿದೆ. ಶೋಭರಾಜ್ ಅವರು ಇದ್ದಾರೆ. ಈಗ ಇವ್ರಿಗೆ ಆಲ್ ದ ಬೆಸ್ಟ್. ನೀವು ಗೆದ್ದು ಬಂದಿದ್ದೀರಾ, ದೇವ್ರು ಒಳ್ಳೇದು ಮಾಡಲಿ. ಕೋಟಿ ಗಟ್ಟಲೆ ದುಡ್ಡು ಮಾಡ್ಬಿಟ್ಟಾರೆ.
ಅಲ್ಲಿ ಚೆನ್ನಾಗಿ ಇನ್ನು ಯಾರು ಅಯ್ಯೋ ದೇವರೇ, ತಾಯಿಗೆ ತಕ್ಕ ಮಗ ಈ ಜನರೇಷನ್. ತಾಯಿಗೆ ತಕ್ಕ ಮಗ ಅಲ್ಲ ಇದು. ಹಾ? ಪ್ರಥಮಂತ ಮಗನ್ನ ಪಡೆಯೋಕೆ ಎಷ್ಟು ಪುಣ್ಯ ಮಾಡಿದ್ದೀರಾ? ಬೆಲೆ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲಪ್ಪ. ಈಗ ಇತ್ತೀಚೆಗೆ ನಮ್ಮ ನೋಡಿ, ಶೋಭರಾಜ್ ತಾಯಿ- ಅವ್ರಸೆ ಭಾಳಷ್ಟು ಚಿತ್ರಗಳು ಮಾಡ್ತಾ ಇದ್ದೀನಿ. ವೆರಿ ನೈಸ್ ವರ್ಕಿಂಗ್ ವಿತ್ ಶೋಭರಾಜ್ ಅವರ. ಆಗ್ಲಿಂದನೂ ಈಗವರೆಗೂ ನಾವು ಇರೋದೇ ಒಂದು ಇಂಡಸ್ಟ್ರಿಯಲ್ಲಿ. ಈಗ 40 ಇಯರ್ಸಿಂದ ನಾವು ಇವರು ಆಗಲಿ, ನಮ್ಮ ಕೌರವ್ ವೆಂಕಟೇಶು, ನಮ್ಮ ಗೋಪಿ ಅವರು, ಇವ್ರ ಜೊತೆಲ್ಲ ನಾನು ಇನ್ನೂ ಮಾಡ್ಕೊಂಡು ಬರ್ತಾ ಇರೋದು ಇಟ್ಸ್ ಒಂದು ಬ್ಲೆಸ್ಡ್ ಅಂತ ನಾನು ಅಂದ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ನಾನು ಕನ್ನಡದಲ್ಲಿ ಮೊದಲನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೋ ಕೊಕೇನ್ ಅಂತ. ಅವರು ಮೂಲೇರ್ ಅಂತಿದ್ದಕ್ಕೆ ಮೂಲೆಯಲ್ಲಿ ಕೂಡಿಸಿದ್ದೆ, ಈಗ ಮಧ್ಯದಲ್ಲಿ ಕೂಡಿಸ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೀನಿಯರ್ ಆ್ಯಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ, ಆ್ಯಂಡ್ ಕೌರವ್ ವೆಂಕಟೇಶ್ ಸರ್ ಆ್ಯಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬ ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿದ್ದು ಆ್ಯಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊತಿರೋದು ತುಂಬ ಖುಷಿ ಆಗ್ತಿದೆ. ಸ್ಕ್ರೀನ್ಸ್ ಅಲ್ಲ, ಸ್ಕ್ರೀನ್ ಶೇರ್. ಸ್ಕ್ರೀನ್ ಶೇರ್. ಆ್ಯಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮೊನ್ನೆ ತಂದು ಬೈತಾ ಇದ್ರು ಫೋನ್ ಮಾಡಿ, ಮುಗಿಸಿಲ್ಲ ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತೀರಿ, ಹಿಂಗಂತಾರ ಅಷ್ಟೇ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದ್ದೀವಿ. ತುಂಬ ಫೈಟ್ಸ್ ಇದ್ದಾವೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೋ ಕೊಕೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಇನ್ನು ಬ್ಯಾಲೆನ್ಸ್ ಉಳಿದ್ರೆ ಒಂದಷ್ಟು ಆಗ್ಬೋದು, ಒಂದಿನ ಪ್ಯಾಚ್ ವರ್ಕ್. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮು ಸ್ವಲ್ಪ ವಟ ಅಂತ ಮಾತು ಜಾಸ್ತಿ ಇರ್ಬೋದು, ಮನಸ್ಸು ಚೆನ್ನಾಗಿದೆ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ, ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾಧುವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದರು ಪಾಪ. ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳೀಲಿ ಬಂದು ಇದ್ದು ಅವತ್ತು ಬಂದರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅಂದರೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವರು ಮಾತು ಜಾಸ್ತಿ. ಅದು ಕೆಲವೊಂದು ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು, ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಗಿಫ್ಟ್ ಅದು. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬಿಡ, ಪುಷ್ಪಕ 2. ಯಾರೋ ಪುಣ್ಯ ಇಲ್ಲ, ಶೋಭರಾಜ್ ಹೇಳಿದ್ರು, ಶೋಭರಾಜ್ ಸರ್ ಹೇಳಿದ್ರು, ಯಾರೋ ಪುಣ್ಯ ಶೋಭರಾಜ್ ಸರ್ ಅದೇ ಹೇಳಿದ್ರು. ಡೈಲಾಗ್ ಇಲ್ಲ ಅದು. ಅದೇ ಯಾರೋ ಪುಣ್ಯಾತ್ಮರು ಪಾಪ. ಅಂದ್ರೆ ಚಾಲೆಂಜ್ ಆಗಿ ಮಾಡಿದ್ರು ಆಗಲ್ವಾ? ಇಲ್ಲ ಶೋಭರಾಜ್ ಸರ್ ನೋ ಚಾನ್ಸ್ ಸರ್, ಇದು ಆಗುತ್ತೆ, ಸಿನಿಮಾ ಆಗುತ್ತೆ ಖಂಡಿತವಾಗ್ಲು ಶೋಭರಾಜ್. ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್ ಅವ್ರದ್ದು. ಅದರಿಂದ ಹೀರೋ ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ, ಕಿವಿನ ಕೇಳಿಸಲ್ಲ, ಅವ್ರು ಬೇಕು. ಇಲ್ಲ, ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿ ಪ್ರತಾಪ್. ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಕೌರವ್ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ. ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಗ್ಗೆ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು. ಅನಾವಶ್ಯಕವಾಗಿ ಬೇರೆ ಏನದು ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು, ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರೋ ಹಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದೋ ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು.